ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಮ್ಯಾನಂದ್ ವ್ಲಾಗ್ಸ್. ಸೊ ಇವತ್ತು ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಒಂದು ಪುಟ್ಟ ಫಂಕ್ಷನಿಂದ. ಸೊ ಎಲ್ರಿಗೂ ವೆಲ್ಕಮ್. ನಾವು ತುಂಬ ಚೆನ್ನಾಗಿದ್ದೀವಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊತೀನಿ. ಸೊ ಬೆಳಗ್ಗೆನೇ ಬಿರಿಯಾನಿ ಮಾಡ್ತಾಯಿದ್ದೀವಿ. ಇದು ಸಂಡೇ ಸ್ಪೆಷಲ್. ಸೊ ಯುಗಾದಿ ಹಬ್ಬ ಆದಮೇಲೆ ಭಾನುವಾರ ಬಂತಲ್ವ, ಸೊ ಆವಾಗ ಬಿರಿಯಾನಿ ಮಾಡ್ತಾಯಿದ್ದೀವಿ. ಬೆಳಗ್ಗೆ ಫಂಕ್ಷನ್ ಇತ್ತು, ಸೊ ಹಾಗಾಗಿ ನಾವು ಮಧ್ಯಾಹ್ನ ಅಲ್ಲಿ ಫಂಕ್ಷನ್ಗೆ ಹೋಗಬೇಕಾಗಿತ್ತು ಅಂತ ಇಲ್ಲಿ ಬೆಳಗ್ಗೆ ಟಿಫನ್ಗೋಸ್ಕರ ಮಾಡ್ತಾ ಇರೋದಷ್ಟೇ. ಯಾವಾಗ ಬಂದಜ್ಜಿ? ಈಗ ಬರ್ತಾ ಇದೆಯಾ? ಯಾವ ಎಲ್ರಿಗೂ ಗೊತ್ತಾಯಿತು ಅಂದ್ಕೊಳ್ತೀನಿ ಇದೇನಕ್ಕೋಸ್ಕರ ಎಲ್ಲರೂ ಬಂದಿದ್ದಾರೆ ಅಂತ. ಸೊ ಹೌದು, ನಮ್ಮ ತಂಗಿದು ಮತ್ತು ನಮ್ಮ ತಮ್ಮಂದು ಮದುವೆ ಇತ್ತು. ಸೊ ಅದು ಹೆಂಗೆ ಅಂತ ಕೇಳಬೇಡಿ, ಅದು ಗೊತ್ತಾಗತ್ತೆ ನಿಮಗೇ. ಸೊ ನಮ್ಮ ಮಾವನ ಮಗ ಮತ್ತು ನನ್ನ ತಂಗಿ ಹುಡುಗಿ, ಸೊ ಹಂಗಾಗಿ ಅವರಿಬ್ರದ್ದು ಮದುವೆ ಕಾರಣ ಎಂಗೇಜ್ಮೆಂಟ್ ಎಲ್ಲ ಮುಗೀತಲ್ಲ. ಸೊ ದೀಪು ಶಾಸ್ತ್ರಕ್ಕೆ ಅಂತ ಹುಡುಗನ ಮನೆಗೆ ಹುಡುಗಿ ಕಡೆಯಿಂದ ಬಂದಿದ್ವಿ. ಎಲ್ಲರೂ ತುಂಬ ಜನ ಬಂದಿದ್ರು ಊರಿಂದ. ನಡಿ ನಡಿ, ಸುಮ್ಮನಿರೋ, ಏನು ಬರೋಂಗಿಲ್ಲ. ನಮ್ಮ ವಿಡಿಯೋ ನೋಡಿಬಿಟ್ಟು ಎಲ್ಲರೂ ತುಂಬಾ ಖುಷಿಪಟ್ಟರು. ಮೊನ್ನೆ ಎಂಗೇಜ್ಮೆಂಟ್ ವಿಡಿಯೋ ಹಾಕಿದ್ನಲ್ವ ಅದು. ಸೊ ಹಾಗಾಗಿ ಇಲ್ಲೂ ಒಂದು ಲೈಟಾಗಿರಲಿ ಅಂತ ಹೇಳ್ಬಿಟ್ಟು ನಾನೇ ಕೂಡ ವಿಡಿಯೋ ಮಾಡಿಕೊಂಡೆ. ಪ್ರತಿಯೊಂದು ಫಂಕ್ಷನೇ ಆಗಿರ್ಬೋದು, ಊರೇ ಆಗಿರ್ಬೋದು, ಎಲ್ಲಿಗೆ ಹೋದರೂ ವಿಡಿಯೋ ಮಾಡ್ತಾನೇ ಇರ್ತೀನಿ ನಾನು. ಅದು ಕೆಲವ್ರು ಹೇಳ್ತಾ ಇರ್ತಾರೆ ಚೆನ್ನಾಗಿದೆ, ಚೆನ್ನಾಗಿ ಬಂದಿತ್ತು ಅಂತ ಹೇಳ್ಬಿಟ್ಟು. ಇಲ್ಲೂ ಕೂಡ ಒಬ್ರು ಹೇಳಿದ್ರು ನನಗೆ, ನಿಮ್ಮ ವೀಡಿಯೋಸ್ ಎಲ್ಲ ನೋಡ್ತಾ ಇರ್ತೀವಿ, ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಕೂಡ ನಮಗೆ ಸಪೋರ್ಟ್ ಮಾಡಿದ್ದಕ್ಕೆ. ಹಾಗೆ ಎಲ್ಲ ಥರದ ಅಡುಗೆ ಕೂಡ ಮಾಡಿಸಿದ್ರು. ಒಬ್ಬಟ್ಟು, ಪಲಾವು, ಬಜ್ಜಿ, ಹೆಸರುಬೇಳೆ, ಮತ್ತು ಪಲ್ಯ, ಅನ್ನ, ಸಾಂಬಾರು, ಪ್ರತಿಯೊಂದು ಯಾವುದೇ ರೀತಿ ಫಂಕ್ಷನಲ್ಲೂ ಅದೆಲ್ಲ ಇದ್ದೇ ಇರಬೇಕಲ್ವ. ಸೊ ಹಾಗಾಗಿ ಅವ್ರು ಮಾತಾಡ್ತಿದ್ರು. ಉಮೇಶ್ ಚಿಕ್ಕಪ್ಪ ಇಲ್ವಾ, ಅವ್ರ ಅಕ್ಕನ ಮಗಳು ಅಲ್ಲಿ ಗಿರಿ ಅತ್ತೆ ಮಗಳು, ಗಿರಿಗೆ ಅತ್ತೆ ಮಗಳು, ಉಮೇಶ್ ಚಿಕ್ಕಪ್ಪಗೆ ಅಕ್ಕನ ಮಗಳು. ಕತ್ಲೆ ಕಾಣಿಸ್ತಾ ಇದೆ, ಯಾರು ಕಾಣಿಸ್ತಾ ಇಲ್ಲ. ನಮ್ಮ ಅಜ್ಜಿ ದೊಡ್ಡಮ್ಮ ಏನ್ ಮಾಡ್ತಾ ಇದ್ದೀರಾ? ಕಾಯಾಲು ಮಾಡ್ತಾ ಇದ್ದೀರಾ? ಊಟ ಆದ್ಮೇಲೆ ಪಾಪ ಅರ್ಜೆಂಟಲ್ಲಿ ಬಂದು ಕಾಯಾಲು ಮರ್ತೋಗ್ಬಿಟ್ಟವ್ರೆ ಅಂತ ಒಂದು ಪಂಕ್ತಿ ಆದಮೇಲೆ ಕಾಯಾಲು ಮಾಡ್ತವ್ರೆ. ನನಗೆ ಕಾಯಾಲು ಮಾಡಿರ್ತೀರಾ ಅಂದ್ಕೊಂಡೆ. ಕಾಯಿ ರುಬ್ತವ್ರೆ. ಕಾಯಿ ರುಬ್ತಾ ಇದ್ದೀರಾ? ಏನು ರುಬ್ತಾ ಇದ್ದೀರಾ? ಪಾಪ ಅತ್ತೆಗೆ ಎರಡೆರಡು ಕೆಲಸ ಈಗ ನೋಡಿ. ನಾನು ಅಳ್ಳಾಡಿಸ್ತಾ ಇದ್ದೀನಿ. ಇಡ್ಕೊಳಕ್ಕ ಕಾಯಾಲ್ ಮಾಡ್ತಾ ಇದೀವಿ. ಎಲ್ಲಕ್ಕ ಇದು ಹಾಕ್ತೀವಿ. ಎಲ್ಲಕ್ಕ ನಾನು ಸೇರಿಸ್ತಾಗ ಒಂದ್ ಪಂಕ್ತಿ ಆಗೋದ್ಮೇಲೆ ಇವಾಗ ಕಾಯಾಲು ಮಾಡ್ತಾ ಇದ್ದಾರೆ. ನಾನು ಬಂದು ಅಳ್ಳಾಡಿಸ್ತಾ ಇದ್ದೀನಿ. ಓಕೆನಾ? ಒಪ್ಕೊಂಡಿದ್ದೀನಿ. ನಾನು ಯಾವತ್ತೂ ಆ ಥರ ಸುಳ್ಳು ಹೇಳಲ್ಲ. ಆತಕ್ಕ ಕಡಲೆ ಮುಂದಿಡಕ್ಕೆ ಏಲಕ್ಕಿ ಅಷ್ಟ ಹಾಕಿದ್ದು. ಇನ್ನೊಬ್ರು ಮಾಡಿದ್ದು ಕ್ರೆಡಿಟ್ ನಾನು ಯಾವತ್ತೂ ತಗೊಳ್ಳಲ್ಲ. ಒಳ್ಳೇದಾಗಿ ಇನ್ನೊಂದು ಹೆಣ್ಮಗು ಆದ್ವಿ, 2 ಗಂಟೆ ನಂಗೆ ಅದೃಷ್ಟ ಇಲ್ಲ. ವಿಡಿಯೋ ಮಾಡ್ತಾ ಇದೀಯಾ? ಚೆನ್ನಾಗಿ ಮಾಡು. ಹಾಂ, ಚೆನ್ನಾಗಿಲ್ಲ ಅಂತನಾ? ಚೆನ್ನಾಗಿಲ್ಲ ಅಂತ ಫೋನ್ ಮಾಡಿ ಹೇಳು. ಚೆನ್ನಾಗಿಲ್ಲ ಕಡೆ ಯಾಕೆ ಮಾಡ್ತಾ ಇದೀಯ ಅಂತ.
ಅಂದರೆ ಹಂಗೇನೆ. ಏನು ಕೇಳಲ್ಲ. ಓಯ್ ಬೇಡ ಆಯ್ ಬಾಯ್ ಕಡೆಗೆ ಬಾಯ್ ಕಡೆ ಓಕೆ. ಎತ್ಕೊಂಡು ಹೋಗೋ ಕೇಳ ಬೇಡ. ನಾವಿಲ್ಲಿ ಅಪ್ಪಿ ಬೇಡಪ್ಪ ಎಲ್ಲಾರ್ಗೂ ಕೊಡಿಸ್ತಾವನ. ಮನೀಶ್ ಯಾಕಣ ಬೋರಿಂಗ ನೋಡಕ್ಕೆ ಮತ್ತೆ ಎಲ್ಲಿಗೆ ಹೋಗೋಣ ಹೋಗೋಣ. ಮುಂಚೆ ಇದು ಅದು 9-10 ಸಾವಿರದ್ದು ಇದು ಮಾಡಿದ್ದಲ್ಲ. ತಗೋ. ರಮೇಶ್ ನೀನು ಸುಮ್ಮನೆ ಕುತ್ಕೋಬೇಕು. ಹಲೋ ನಿಮ್ದು ಟವರ್ ಸಿಕ್ಕಲ್ಲ ಆಚೆ ಬಾ ಆಚೆ ಬಾ. ಮತ್ತು ಅವತ್ತೇ ಅರ್ಶಿನ ಕುಟ್ಟೋ ಶಾಸ್ತ್ರ ಕೂಡ ಇಟ್ಕೊಂಡಿದ್ರು. ಸೊ ಹಾಗಾಗಿ ಊಟ ಮುಗಿಸ್ಕೊಂಡು ಮತ್ತೆ ಅಲ್ಲಿಗೆ ಬಂದು ಅರ್ಶಿನ ಎಲ್ಲ ತೊಗೊಂಡು ಬಂದಿದ್ರಲ್ಲ, ಸೊ ಕುಟ್ತಾ ಇದ್ದಾರೆ. ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ಕಸ ಗುಡಿಸ್ತಾವ್ರೆ. ಇವರು ನೀರು ಹಾಕ್ತಾವ್ರೆ. ಎಲ್ಲ ಮುಗಿದ್ಮೇಲೆ ಹಾಕ್ತಿರೋದು, ಇದು ತೊಳಿತಾ ಇರೋದು. ಗೇಮ್ ಆಡ್ತೀವಿ ಅಂತ ಬಂದು ನಿಂತವ್ರೆಲ್ಲ. ಏನು ಬರೋದೇ ಇಲ್ಲ. ನೋಡ್ತೀನಿ, ನಾನು ಒಂದ್ಸಲಿ ಟ್ರೈ ಮಾಡ್ತೀನಿ. ಯಾಕೋ ಇಷ್ಟು ಈಸಿ ಅನ್ನಿಸ್ತಾ ಇತ್ತು ಇವ್ರಿಗೆಲ್ಲ. ಅದಕ್ಕೆ ಇಡೋ ಅದನ್ನ ನಾನೇ ಟ್ರೈ ಮಾಡ್ತೀನಿ. ನಾನು ಟ್ರೈ ಮಾಡ್ತೀನಿ. ಅದೇ ಮಾಡ್ತೀಯಾ? ನಾನು ಟ್ರೈ ಮಾಡ್ತೀನಿ. ನಾನು ಯಾಕಂದ್ರೆ ಐತಲ್ಲ ಅಂತ ಚೆಕ್ ಮಾಡ್ತಾ ಇದ್ದೀನಿ. ಇಲ್ಲ 50 ಆಗಿಸ್ಬೇಕು. ಚಿಂಟ ಬಾಕ್ಲಾಕು 50 ಅಲ್ಲ 200. ಓ ಅದೇ ತಲೆ ಕಟ್ಟಿದೆ. ಎದೆ ಬರಲ್ಲ ಆಗಿದ್ರೆ ಏನು? ಅಲ್ಲ ಚಿಕ್ಕಿ. ಅಲ್ಲ ಕಣೆ. ಚಿಕ್ಕಿ ಅಂತ ಹಂಗೆ ತಿರ್ಸ್ರಾಗಲ್ವಾ? ಅಷ್ಟೇ ಅಷ್ಟೇ ತಿರ್ಗೆ. ಇನ್ನೂ ತಟ್ಟಿಲ್ಲ. ಅದೇ ದೊಡ್ಡವ್ರ ಕಷ್ಟ ಇದೆ, ಚಿಕ್ಕ ಮಕ್ಕಳು ಜಾಸ್ತಿ ಎನರ್ಜಿ ಇದೆ. ಓಕೆನಾ?